21 ಇವ್ರದ್ದು, ಈಗ 6. ಬರ್ಬೇಕಾ ನಿನ್ ಫ್ರೆಂಡ್ಸ್ ಎಲ್ಲ ಬಂದ್ರೆ ನಮ್ಮ ಏನಿಲ್ಲ, ಯಾವ ಶರ್ಟ್ ಇಸ್ಕೋ ಹುಡಿಕೋ, ಶರ್ಟ್ ಟೋಪಿ ಹಾಕಿ. ಅಣ್ಣ, ನನ್ನ ಫ್ರೆಂಡು ಬರಬೇಕಿತ್ತು, ಆದರೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಅಷ್ಟೇ ತಾನೇ? ಅವ್ರು ಬರಲ್ಲ ಅಂತ ಗೊತ್ತಿದ್ರು ಯಾಕೆ ಇಷ್ಟು ಲೇಟು? ಫಸ್ಟ್ ಕೇಕ್ ಕಟ್ ಮಾಡೋ. ಆಯ್ತಣ್ಣ, ಯಾವಾಗಲೂ ನನ್ನ ಮೇಲೆ ಎಗರ್ತಾರೆ ಇರು. ಸಂಜಯ್, ಯಾಕೋ ನನ್ನ ತಂಗಿ ಮೇಲೆ ಒಳ್ಳೆ ಹುಲಿ ಥರ ಗರ್ಜಿಸ್ತೀಯ? ಪಂಚಮಿ, ಎಲ್ಲ ಫ್ರೆಂಡ್ಸು ಬಂದಾಗಿದೆ, ನಡಿಯಮ್ಮ ಕೇಕ್ ಕಟ್ ಮಾಡೋಣ. ಹಾ ಪಂಚಮಿ, ನನ್ನ ಮುದ್ದು ತಂಗಿಗೆ ನಾನೇ ಮೊದಲು ಉಡುಗೊರೆ ಕೊಡ್ತೀನಿ ಕಣಮ್ಮ. ಅಣ್ಣ, ಉಡುಗೊರೆ ಕೊಡ್ತೀಯಾ? ಕೊಡು. ಕಣ್ಮುಚ್ಚು. ಕಣ್ಮುಚ್ಚಬೇಕಾ? ಹಾ, ಕೊಡು ಕೊಡು ಕೊಡು. ಚೆನ್ನಾಗಿದೆ ಕಣೋ. ಥ್ಯಾಂಕ್ ಯು. ಚೆನ್ನಾಗಿರಮ್ಮ ಕಂದ. ಪಂಚಮೆ, ನಿಮ್ ಸಾಗರಣ್ಣ ಎಣ್ಣೆ ಹೊಗಳದ್ದು ಸಾಕು, ಎಲ್ಲ ಕೈಡಮ್ಮ. ಫಸ್ಟೇ ಹೇಳಿದ್ರೆ ಈಗಿರೋ ಖುಷಿ ನಿನಗೆ ಇರ್ತಿತ್ತೇನಮ್ಮ. ತಗೊಳ್ಳಿ ಚಿಕ್ಕಮ್ಮರೇ, ನನ್ನ ಚಿಕ್ಕ ಹುಡುಗರೇ. ಅದ್ರ ಬಿಟ್ಟು ಹುಡುಗರೆ ಎಲ್ಲ ಯಾಕೆ ತರಕ್ ಹೋದೆ? ನನ್ನ ಓದಿನ ಮಾವನ ಮಗಳಿಗೆ ನನ್ನ ಕಡೆಯಿಂದ ಈ ಪ್ರೀತಿಯ ಹೂಗೊಚ್ಚು. ಥ್ಯಾಂಕ್ ಯು ಸೋ ಮಚ್. ಆದ್ರೂ ಮುಂದೊಂದು ದಿವಸ ನಮ್ಮ ಮನೆಗೆ ಅಕ್ಕೆ ಆಗಿ ಬರೋಳು. ಛೇ ಹೋಗೆ, ಏನೇ ನೀನು ಎಲ್ಲರ ಮುಂದೆ ಅತ್ಗೆ ಗಿತ್ಗೆ ಅಂತೆಲ್ಲ ಕರಿತೀಯ, ನಂಗೆ ನಾಚಿಕೆ ಆಗುತ್ತೆ. ಅಪ್ಪಾಜಿ, ನಾಳೆ ನಮ್ಮ ಮನೆಗೆ ಅಕ್ಕೆ ಆಗಿ ಇವಳು ಬರ್ತಾಳೆ. ಅಣ್ಣ ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ಈ ಮುದ್ದು ಅಕ್ಕಿನ ನನ್ನ ಅಕ್ಕಿನ ಮಾಡೋದು ಯಾವಾಗ ಮಾಡ್ತಾನೆ? ಅಮ್ಮ ಪಂಚಮಿ, ಒಂದ್ ನಿಮಿಷ, ನಾನ್ ತಮ್ಮನ ಉಡುಗೊರೆ ಕೇಳಬೇನಮ್ಮ, ಅವರೆಲ್ಲ ಕೊಡ್ತಾ ಇದಾರೆ. ಇವನ ಹತ್ರ ಉಡುಗೊರೆ ಕೇಳಬೇನಮ್ಮ. ಕೊಡ್ತಾನೆ. ಇವ್ನು ಯಾವಾಗ್ಲೂ ಬೊಬ್ಬು ಅಂತಿರ್ತಾನಲ್ಲ, ಅದಕ್ಕೆ ಅವನ ಹತ್ರ ನನ್ನ ಭಯ. ನನಗೆ ಸಾಕು, ಹಾಕಮ್ಮ ಹೋಗು. ನನ್ ಮುದ್ದು ತಂಗಿಗೆ ನಾವು ಉಡುಗೊರೆ ಕೊಡದೇ ಇರ್ತೀನ? ಎಲ್ಲ ಕೈ ನೀಡಮ್ಮ. ಅಣ್ಣ, ಎಲ್ಲಿ ತಂದು ತಂಗಿ ಏನು ಉಡುಗೊರೆ ನನಗೂ ಸ್ವಲ್ಪ ತೋರಿಸು. ಪಂಚಮೆ, ಸರಿಯಾದ ಟೈಮಿಗೆ ಜ್ಞಾಪಸ್ಕೆ ಮಾಡಮ್ಮ. ಕುಸುಮ ನನ್ನ ತಂಗಿ ಮಗಳು. ಅಪ್ಪಾಜಿ, ನಾನು ಒಂದು ನಿಮಿಷ, ನಾನೇನೋ ಹೇಳಬೇಕು. ಫಸ್ಟ್ ಗಂಟಾಕಿ, ಹಾಗಾದ್ರೆ ಸ್ವಲ್ಪ ಕೋಪ ಕಡಿಮೆ ಆಗುತ್ತೆ. ಯಾವಾಗ ನೋಡು ನನಗೆ ಬೈತಾನೆ ಇರ್ತಾನೆ. ಕುಸುಮ ನನ್ನ ತಂಗಿ ಮಗಳು, ನನ್ನ ತಂಗಿ ಕೊಟ್ಟು ಮಾತನಂತೆ ಇವಳನ್ನ ತಬ್ಲಿ ಮಾಡ್ದೆ. ನನ್ನ ಹಿರಿಮಗ ಸಾಗರಕ್ಕೆ ಕೊಟ್ಟೆ, ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ಈ ಹತ್ತೂರು ಮನೆತನಕ್ಕೆ ಸೊಸೆ ಮಾಡ್ಕತೀವಮ್ಮ. ಕೇಳ್ದೇನೆ ಮತ್ತೆ ಏನು ನಾಚ್ಕೋತಿದ್ದೆ, ಈಗ ಬರ್ತಾ ಇಲ್ವಾ ನಾಚಿಕೆ? ಅಯ್ಯೋ, ಎಲ್ಲ ಗೊತ್ತು, ಅತ್ತೆ ಮಗಳನ್ನೇ ಮದ್ವೆ ಆಗೋದು ಅಂತ ಚೆನ್ನಾಗಿ ಗೊತ್ತು. ಆದ್ರೆ ಸುಮ್ಮನೆ ಡವ್ ಕಚ್ಚೋದು. ಕೇಳ್ದ ನಮ್ಮಪ್ಪ ಹೇಳಿದ ಮಾತನ್ನ ಕೇಳಿಸ್ಕೊಂಡ? ಏನಮ್ಮ ನಿನ್ ತುಂಟಾಟ? ಅಪ್ಪ ಅಮ್ಮ ಇಲ್ಲದೆ ಅನಾಥೆ ಆಗಿರೋ ಕುಸುಮಳನ್ನ ನಾನೇ ಮದುವೆ ಆಗ್ತೀನಿ ಬಿಡು. ಅದ್ಯಾಕೆ ಓಡಿಕೊತಾ ಇದೆಯಾ ಅವನ್ನ? ಸರಿ ಹೀಗೆ ಮಾತಾಡ್ತಾ ಇರ್ತೀರಾ, ಕೇಕ್ ಕಟ್ ಮಾಡ್ತೀರಾ?
ಪಂಚಮಿ, ಈಗ ಇವರೆಲ್ಲರೂ ಉಡುಗೊರೆ ಕೊಟ್ಟವಲ್ಲಮ್ಮ, ಅವ್ ಯಾವುದು ಶಾಶ್ವತ ಅಲ್ಲ ತಾಯಿ. ಆದ್ರೆ ಇವರು ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ನಿಮಗೆ ಶುಭ ಹಾರೈಸಿದ್ರಲ್ಲವ, ಅದು ನಿನ್ ಶಾಶ್ವತವಾಗಿ ಉಳಿತದೆ ತಾಯಿ. ನಡಿ ಕೇಕ್ ಕಟ್ ಮಾಡುವಂತೆ. ಅಣ್ಣ ಇದೇ ಕಣ ಕೇಕ್ ಕಟ್ ಮಾಡ್ತಾರೆ. ಪಂಚಮಿ, ಇದೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ನಾನೊಂದು ಯೋಚನೆ ಮಾಡಿದ್ದಮ್ಮ. ಏನಣ್ಣ? ಮೊದಲು ನಿನ್ಗೊಂದು ಮದುವೆ ಮಾಡ್ಬಿಟ್ಟು ಈ ಮನೆಗೊಬ್ಬ ಅಳಿಮಯ್ಯ. ಅಯ್ಯೋ ನೋ ಅಣ್ಣ, ನಾನು ಇನ್ನೂ ಕೇಕ್ ಕಟ್ ಮಾಡಿಲ್ಲ. ಅಷ್ಟು ಬೇಗ ನನ್ನ ಮದುವೆ ಅಂತ ನೋಡ್ತೀನಿ. ನನ್ನ ಮದುವೆ ಮಾಡಿ ಈ ಮನೆಯಿಂದ ಆಚೆ ಹಾಕ್ಬಿಡ್ಬೇಕಲ್ವಾ? ಬೇಡ ಕಣೋ, ಇನ್ನು ಈ ಅಣ್ಣಂದಿರ ಪ್ರೀತಿನ ಇನ್ನೂ ಸ್ವಲ್ಪ ದಿವಸ ಅನುಭವಿಸ್ತೀನಿ. ಆಮೇಲೆ ಆಯ್ತಮ್ಮ, ಆಯ್ತು. ಇನ್ನು ನಮ್ಗೆ ಈ ಬಣ್ಣ ಎಷ್ಟು ಬೈಬೇಕು, ಎಷ್ಟು ಉಗಿಬೇಕು ಅಲ್ವಾ? ಹೌದೌದು. ಮತ್ತೆ ಹಲೋ, ಇಲ್ಲಿವರೆಗೂ ಕಲ್ತಿರೋ ವಿದ್ಯೆ ಬುದ್ಧಿನೇ ಸಾಕು. ಸುಮ್ನೆ ಅಣ್ಣ ಯಾರ್ಸಿರೋ ಹುಡುಗ ನಾ ಮದುವೆ ಆಗಿ ಸುಖವಾಗಿರೋ. ಅದೇ ಹೌದು ಮಕ್ಕಳು, ಓದಿದ್ಮೇಲೆ ಏನು ದಬ್ಬಾಕಲ್ಲ, ಬರೀ ಮುಸ್ರೆ ತಿಕ್ಕೋದಷ್ಟೇ. ಏ ಸಂಜಯ್, ಯಾಕೋ ವಿಚಾರಕ್ಕೆಲ್ಲ ಅದನ್ನೇ ಪ್ರೀತಿಯಿಂದ ಹೇಳೋಕ್ ಆಗಲ್ವೇನೋ? ಹಂಗೇಳಿ ಪ್ರೀತಿ ಬರುತ್ತೆ, ಯಾವಾಗಲೂ ನನ್ನ ಮೇಲೆ ಗೊರ್ರ ಅಂತಾನೆ ಇರ್ತಾನೆ. ಏ ಪಂಚಮಿ, ನನಗೆ ಗೊತ್ತು ಕಣೆ, ನಿನಗೆ ಒಳಗೆ ಮದ್ವೆ ಆಸೆ ಇದ್ರು ಕೂಡ ಮೇಲ್ ಮಾತಿಗೆ ಮಾತ್ರ ಹೀಗೆಲ್ಲ ಹೇಳ್ತಾ ಇದೀಯಾ ಅಂತ. ನೋಡು, ಆಲ್ರೆಡಿ ನಿನಗೆ ನಿಮ್ಮ ಅಣ್ಣಂದ್ರು ಒಂದು ಹುಡುಗನ್ ನೋಡಿದ್ದಾರೆ ಗೊತ್ತಾ? ಹೌದಮ್ಮ ಪಂಚಮಿ, ಆ ಹುಡುಗ ನಿನ್ಗೆ ಹೇಳ್ ಮಾಡಿಸಿದ ಜೋಡೆ. ಚಿನ್ನದ ಬಿಡು. ಹಲೋ ಸಾಗರ್, ಹತ್ತೂರು ಒಡೆಯನ ಮಗ ಸಾಗರ್. ಬೆಂಗಳೂರಿಂದ ಬಂದಿದ್ದೀವಿ ನಿನ್ನ ತಂಗಿಯ ಬರ್ತ್ಡೇ ವಿಶ್ ಮಾಡೋಕ್ಕೆ. ಅಣ್ಣ, ಯಾವಾಗಲೂ ಗಂಡನ ತರ ಮುಖ ಗಂಡ ಬಂದಿರ್ತೀಯಲ್ಲ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಬರ್ತಡೆ ನನ್ಗೋ ನಮ್ಮ ಅಣ್ಣಂಗೋ ಒಂದು ಗೊತ್ತಾಯ್ತಿಲ್ವಲ್ಲ. ನಿಮ್ ನಿಜವಾಗ್ಲೂ ಬರ್ತಡೆ ಇದೆ? ಬನ್ನಿ ಹಿಂದೆ ಹಿಂದೆ ಬನ್ನಿ. ಅಭಿಮಾನ. ಅಣ್ಣ ನೀನು ಹೇಳೋಣ, ನೀನು ಹೇಳು. ಇನ್ನು ನನ್ನ ಎಲ್ಲ ಹೆಸರು ಹುಡುಗ ಅಲ್ಲ ಅವಾಗ ಪಾಲು. ಪಂಚಮಿ, ಏಯ್, ಉಪ್ಪುರ್ಗೆ ಮೇಲಿರೋ ನನ್ನನ್ನ ಬೀದಿನಲ್ಲಿ ಬಿದ್ದಿರೋ ನೀನು ನನ್ನನ್ನು ಆಸೆ ಪಡ್ಬೋದಾ? ಎಷ್ಟೇ ಆದ್ರೂ ಮನೆ ಕಾಯೋ ನಾಯಿ ಉಪ್ಪುರ್ಗೆ ಮೇಲೆ ಕುತ್ಕೋಬೇಕು ಅಂತಾನೆ ಅಲ್ವಾ ಆಸೆ ಪಡ. ನೀನು ಆ ನಾಯಿ ಲಿಸ್ಟಿಗೆ ಸೇರ್ಕೊಂಡ್ಬಿಟ್ಟಲ್ಲ. ಪಂಚಮಿ, ಗೊತ್ತು ಗುರಿ ಇಲ್ದಿರೋ ಯಾವನ್ನ ಮದುವೆಯಾಗಿ ದೂರ ಬಾಳೋದ್ಕಿಂತ ಎಲ್ಲ ಗೊತ್ತಿರೋ ನಮ್ಮ ಪಾಲನ ಮದುವೆ ಚೆನ್ನಾಗಿರ್ತೆ ಮಾಡಿದ್ರ ನೀ ಅಹಂಕಾರದ ಮಾತಾಡ್ತೀಯನೇ ನಿನ್ನ. ನನ್ನ ತಂಗಿ ಮೇಲೆ ಕೈ ಮಾಡಿದ್ರೆ ನನ್ನ ಮೇಲೆ ಆಣೆ. ಏ ಸಾಗರ್, ಸುಮ್ಮನೆ ನೀನು. ಪಾಲು ಅನಾಥನಾದ ಮಾತ್ರಕ್ಕೆ ಅವನಿಗೆ ಮನುಷ್ಯನಲ್ವೇನೋ? ದುಡಿಯೋ ಶಕ್ತಿ ಇದೆ ಇವಳಿಗೆ. ಇವನಿಗಿಂತ ಒಳ್ಳೆ ಹುಡುಗ ಸಿಗ್ತಾನೇನೋ? ಅಪ್ಪಾಜಿ, ಸಮಾಧಾನ ಮಾಡ್ಕೊಡಿ ಅಪ್ಪಾಜಿ. ನಾವು ಪಾಲುನ ಮನೆಯಾಳಿನ ಮಾಡ್ಕೋಬೇಕು ಅಂತ ಅನ್ಕೊಂಡ್ವಿ ನಿಜ. ಆದ್ರೆ ಕೊನೆ ತನಕ ಬಾಳ್ಬೇಕಾಗಿದೆ ಈ ಮನೆ ಮಗಳೇ ಒಪ್ಪದೆ ಇರುವಾಗ ನಾವು ಬಲವಂತ ಮಾಡಬಾರ್ದು ಅಪ್ಪಾಜಿ. ಹೌದು ಹೌದು ಪಂಚಮಿ, ನೋಡು, ನಾವು ಪ್ರೀತಿಸೋರ್ಗಿಂತ ನಮ್ಮನ್ನ ಜೀವನದಲ್ಲಿ ಯಾರು ಪ್ರೀತಿಸ್ತಾರೋ ಅವ್ರನ್ನ ನಾವು ಮದ್ವೆ ಆದ್ರೆ ಜೀವನ ಪೂರ್ತಿ ಚೆನ್ನಾಗಿರ್ತೀವಿ ಕಣೆ. ಕ್ಷಮಿಸ್ಬಿಡಿ. ಆದ್ರೆ ನಾನು ನೀನು ಏನಾಯ್ತು ಹೇಳು. ಓಹೋ, ಇವಳು ಈಗಲೇ ನಮ್ಮ ಮಾತು ಕೇಳ್ತಿಲ್ಲ. ಮುಂದೆ ಏನೇನ್ ಕಾದಿದೆ ಇವಳಿಂದ? ಅಲ್ಲ ಅಣ್ಣಯ್ಯ, ಹತ್ತೂರಿನ ಜನರೇ ನಿನ್ನ ಮಾತಿಗೆ ಉಸಿರೆತ್ತಲ್ಲ ಅಂತದ್ರಲ್ಲೇ ನಮ್ ರಕ್ತ ಹಂಚ್ಕೊಂಡು ಒಡ ಊಟ ತಂಗಿನೇ ಎಲ್ಲ ಈ ಸಾಗರ್ ಸಪೋರ್ಟ್ ಕಣ. ಇವನ್ ತಾಳಕ್ಕೆ ಕುಣಿತಿದ್ದಾಳೆ. ಯಾವತ್ತು ತಾಮಳ ಮೇಲೆ ಮಹಾ ಸೊಟ್ಟು. ಹುಡುಗಿಯರೇ, ಆ ಕಾಲನೂ ಇತ್ತು. ಈಗ ಹೆತ್ತವರೇ ಮಕ್ಳು ಹೇಳ್ದಂಗೆ ಕೇಳ್ಬೇಕು. ಬಿಡಿ ಅತ್ತಗೆ.
ನಾನು ಅವನ ಜೊತೆ ಜೀವನ ಪೂರ್ತಿ ಸಂಸಾರ ಮಾಡ್ಬೇಕಾದ್ರೆ ನಾನು ಒಂದು ಮಾತು ಕೇಳಿ ಹೇಗೆ ನೀವೇ ಡಿಸೈಡ್ ನನಗೆ ಗೊತ್ತು ಬಿಡು, ನೀವೆಲ್ಲ ಸೇರ್ಕೊಂಡು ಏನ್ ಮಾಡಕ್ ಹೊರಟಿದ್ದೀರಾ ಅಂತ. ನನ್ನ ಬೇರೆಯವ್ರು ಕೊಟ್ಟು ಮದುವೆ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ಬೇಕಾಗುತ್ತೆ. ಈ ಭಿಕಾರಿ ನಾಯಿ ಮದುವೆ ಮಾಡ್ಕೊಂಡ್ರೆ ನಯ ಪೈಸೆ ಖರ್ಚಾಗ್ದಿರಾ ದುಡ್ಡು ಉಳಿಸ್ಕೊಳ್ಳೋ ಅಂತ ಪ್ಲಾನು. ಕಂದ ಪಂಚಮಿ, ಇಲ್ಲಮ್ಮ ಇಲ್ಲ. ಪಂಚಮಿ ಎಂತ ಮಾತಾಡ್ಬಿಟ್ಟಿಯಮ್ಮ. ನಾವು ಹಣ ಖರ್ಚಾಗುತ್ತೆ ಅಂತ ಈ ರೀತಿ ಮಾಡಿದ್ವ. ಇಡೀ ಹತ್ತೂರ್ಗೆ ನೀನೊಬ್ಳೆ ಹೆಣ್ಮಗಳು ತಾಯಿ. ಯಾರು ನೋಯಿಸಲ್ಲ. ನೀನ್ ಯಾರನ್ನ ಇಷ್ಟಪಟ್ಟಿದ್ಯೋ ಅವ್ರಿಗೆ ಮದುವೆ ಮಾಡ್ಕೊಡ್ತೀನಮ್ಮ. ಮಾವ ಹೋಗ್ಲಿ ಬಿಡಿ ಮಾವ. ನೋಡಿ, ಒಂದು ಹೆಣ್ಮಗು ತಾನು ತವ್ರ ಮನೇಲಿದ್ದಾಗ ಕಣ್ಣೀರು ಹಾಕಿದ್ರೆ ತವ್ರ ಮನೆಗೇನೆ ಶ್ರೇಯಸ್ಸಲ್ಲ, ಗೊತ್ತಾ? ಏನ್ ಮಾಡಕ್ಕಾಗಲ್ಲ. ಪಾಪ ಅವಳು ಯಾರನ್ನ ಇಷ್ಟಪಟ್ಟಿದ್ದಾಳೋ ಅವಳ ಜೊತೆನೆ ಮದ್ವೆ ಮಾಡ್ಬಿಡಿ. ನೋಡಮ್ಮ ಪಂಚಮೆ, ನಾವು ನಮ್ ಸ್ವಾರ್ಥಕ್ಕೆ ಬಳಸ್ಕೊತಾ ಇಲ್ಲ. ನೀನ್ ಇಷ್ಟಪಟ್ಟು ಹುಡುಗನ ಜೊತೆನೆ ಮದುವೆ ಆಗೋ. ಆದ್ರೆ ಈಗ ಆಡ್ದಲ್ಲ, ಆ ಮಾತ ಮುಂದೆಂದೂ ಆಡ್ಬೇಡ. ಏನೇನಾಗಿದೆ ನಿಮಗೆಲ್ಲ? ಅಣ್ಣ, ಅಮ್ಮ ಸಾಯುವಾಗ ಈ ನಿನ್ನ ತಂಗಿ ಎಲ್ಲ ನಿನ್ನ ಮಗಳು ಇವಳನ್ನ ಚೆನ್ನಾಗಿ ನೋಡ್ಕೊಂಡು ಮದುವೆ ಮಾಡಿ ದೂರ ಕಳಿಸ್ದೆ. ಮನೆ ಅಳಿಯನಾಗಿ ಮಾಡ್ಕೋಪ್ಪ ಅಂತ ಹೇಳಿದಾಗ ನಿನ್ನ ಆಜ್ಞೆ ಅಂತೆ ನಡ್ಕೋತೀನಮ್ಮ ಅಂತ ಆಣೆ ಮಾಡಿದೆ. ಆದ್ರೆ ಈಗ ಹೌದು ಸಂಜು, ನಾನು ಅಮ್ಮಗೆ ಮಾತು ಕೊಟ್ಟಿದ್ದೆ ನಿಜ. ಆದ್ರೆ ಮನೆ ಹಳ್ಳಿನ ಮಾಡ್ಕೋಬೇಕಾದಂತ ಹುಡುಗನ್ನೇ ನನ್ನ ತಂಗಿ ಒಪ್ಪದೇ ಇರುವಾಗ ನಾವು ಬಲವಂತವಾಗಿ ಮಾಡೋದು ಸರಿ ಇಲ್ಲ ಕಣೋ. ನನ್ನ ತಂಗಿ ಕಣ್ಣಲ್ಲಿ ಒಂದ್ ದೊಡ್ಡ ನೀರು ಬೀಳ್ಬಾರ್ದು ಅಷ್ಟೇ. ಚೆನ್ನಾಗಿದೆ ಅಣ್ಣ ನಿನ್ನ ಉಪದೇಶ. ಇವಳಿನ್ನು ಪ್ರಪಂಚ ಜ್ಞಾನ ತಿಳಿಯದವಳು. ನಾವೇ 4 ತಟ್ಟಿ ಸರಿದಾರಿ ತರಬೇಕೆ ವಿನಾ ಚಿನ್ನದ ಸೂಜಿ ಅಂತ ಕಣ್ ಚುಚ್ಕೋಬಾರ್ದು ಅಣ್ಣ. ನಿನ್ ಮೇಲೆ ಅಷ್ಟು ಪ್ರೀತಿ ಇದ್ದಿದ್ರೆ ಅಮ್ಮ ಸಾಯುವಾಗ ನಿನ್ನ ಆಸೆಯಂತೆ ಅಣ್ಣನ ಆಜ್ಞೆಯಂತೆ ಈ ತವರಿಗೆ ಕೀರ್ತಿ ಮುಡಿಪಾಗಿರ್ತೀನಿ ಅಂತ ಆಣೆ ಮಾಡಿದ ಈ ತಂಗಿ ಈಗ ನಿನಗೆ ಎದುರುತ್ತ ನೀಡ್ತಿದ್ದಾಳೆ. ಏನ್ ಹೇಳಿದ್ರು ಅಷ್ಟೇ, ನಾನ್ ನನ್ನ ತಂಗಿ ವಿರುದ್ಧವಾಗಿ ಹೋಗಲ್ಲ. ಅವ್ಳು ಚೆನ್ನಾಗಿರ್ಬೇಕಷ್ಟೇ. ಅವಳ ಭವಿಷ್ಯ ಹೇಗ್ ರೂಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಒಡೆಯರೆ, ರಾಮ ಲಕ್ಷ್ಮಣ್ ಅಂತಿರುವ ನೀವು ನನ್ನ ವಿಚಾರಕ್ಕೋಸ್ಕರ ಜಗಳ ಆಡ್ಬೇಡಿ. ನಾನು ಅವತ್ತೇ ಹೇಳಿದ್ದೆ, ನಿರ್ಗತಿಕನಾದ ನನ್ನನ್ನ ಪಂಚಮಿ ಒಪ್ತಾರ. ನನ್ನನ್ನು ಕ್ಷಮಿಸ್ಬಿಡು ಪಾಲು. ನನ್ನ ತಂಗಿ ಮನ್ಸಲ್ಲಿ ಏನಿದೆ ಅಂತ ತಿಳಿದೆ. ನಾನ್ ನಿನ್ಗೆ ಮಾತು ಕೊಟ್ಬಿಟ್ನೋ. ಕ್ಷಮಿಸ್ಬಿಡು. ಯಾರ ಮುಡಿಗು ಯಾರ ಒಲವು ಯಾರ ಕಡೆಗೂ ಇಂಥ ಪ್ರೇಮದಾಟದಿ ಯಾರ ಹೃದಯ ಯಾರಿಗೋ ಯಾವ ಹೂವು ಯಾರ ಮುಡಿಗು ಯಾರ ಒಲವು ಯಾರ ಕಡೆಗೂ. ಒಡೆಯರೆ, ಹಂಸ ಜ್ಞಾನ ಯಾರು ಒಡೆಯರೆ? ನೀವು ಬೆಳೆಸಿದ ಹುಡುಗ, ನಿಮ್ಮ ಮಾತ್ಗೆ ನನ್ಗೇನ್ ಬೇಜಾರಿಲ್ಲ. ಕೆಸರು ಮೇಲಿರ್ಬೇಕಾದ ಕಮಲ ಉಪ್ಪರ್ಕೆ ಮೇಲೆ ಇರಲು ಸಾಧ್ಯವೇ ಒಡೆಯರೆ? ಬರ್ತೀನಿ ಒಡೆಯರೆ, ಸಾರಿ, ಬರ್ತೀನಿ. ನಿಂತ್ಕೊಳ್ಳೋ. ಇವಾಗ ಸಮಾಧಾನ ಆಯ್ತಾ ನಿಮ್ಗೆಲ್ಲ? ನೋಡೋಣ, ನೀನಿಂತ ನಿರ್ಧಾರಕ್ಕೆ ಬಂದ್ಮೇಲೆ ನನ್ನ ನಿರ್ಧಾರ ಏನು ಅಂತ ಕೇಳ್ಕೊ. ಜೈ ಬಾಬಾ
ಉಸ್ಮಾ ನೀ ಸುಮ್ನಿರೋ. ಅಣ್ಣ ಅಮ್ಮ ಸಾಯುವಾಗ ನಮ್ನೆಲ್ಲರನ್ನು ಬಿಟ್ಟು ಇವಳ ಕೈ ಬಾಯಿ ನೀರು ಬಿಡ್ಸ್ಕೊಂಡು ಸೋತ್ಲು. ನಾನು ಅಮ್ಮನ ಆಸೆ ಅಂತೆ ಓದಿ ಇಂಜಿನಿಯರ್ ಆದೆ. ನನ್ನ ಮಾತಿಗೆ ಬೆಲೆ ಕೊಡದ ಇವಳ ಮದುವೆ ವಿಷಯವೇ ಆಗಲಿ ಏನೇ ಆಗಲಿ ನಾನಂತೂ ತಲೆ ಹಾಕಲ್ಲ. ನೀನುಂಟು ನಿನ್ ತಂಗಿ ಉಂಟು. ಸಂಜಯ್ ಸಂಜಯ್ ಚಿಕ್ಕುಡೀರೆ ಏನು ಆಗೋದಾಯ್ತು ಬಿಡಪ್ಪ. ಸಾಧ್ಯವಿಲ್ಲ ಅಪ್ಪಾಜಿ, ಸಾಧ್ಯವಿಲ್ಲ. ತನ್ನೊಬ್ಬಳ ಸುಖಕ್ಕೋಸ್ಕರ ನಮ್ಮೆಲ್ಲರ ಮನೆ ನಿಲ್ಸ್ತಾವಳ ಇವಳು ವೇಸಿಗೆ ನಾನೆಂದು ತಲೆ ಹಾಕಲ್ಲ. ಅಣ್ಣ ಏಯ್ ಹೋಗೆ. ತಲೆ ಸುಮ್ಮಳು ಇರೋ ಪಂಚಮಿ ಸಾಗರ್ ಸಂಜಯ್ ಪಂಚಮಿ ಡಾಕ್ಟರ್ ಫೋನ್ ಮಾಡೋ ಬೇಗ. ಕಣ್ಬಿಡಮ್ಮ. ಹಾ ಸರಿ ಅಪ್ಪಾಜಿ ಆಯ್ತು ಮಾಡ್ತೀನಿ ಅಪ್ಪಾಜಿ. ಏನಾಯ್ತು ಪಂಚಮಿ? ಮಾತಾಡು ಪಂಚಮಿ. ಹಲೋ ಡಾಕ್ಟ್ರೆ. ಪಂಚಮಿ ಪಂಚಮಿ ಏನಾಯ್ತು ಕಂದ? ಎದ್ದೇಳು. ಏನಾಯ್ತು ತಂಗಿ? ಪಂಚಮಿ ಪಂಚಮಿ